ಪ್ಯಾರಿಸ್ನಲ್ಲಿ ಡೈನಾಮಿಕ್ ಪವರ್ ಟ್ರಾನ್ಸ್ಫರ್ ರಸ್ತೆ, ಕಾರು ಓಡಿಸಿದಂತೆ ಫುಲ್ ಚಾರ್ಜ್. ಪ್ಯಾರಿಸ್ನಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ರಸ್ತೆಯ ಕೆಳಭಾಗದಲ್ಲಿ ತಾಮ್ರದ ಕಾಯಿಲ್ಗಳನ್ನು ಅಳವಡಿಸಲಾಗಿದೆ. ಈ ವಿಶೇಷ ರಸ್ತೆಯಲ್ಲಿ ಹೆಚ್ಚು ಕಾರ್ಗಳು ಸಂಚರಿಸಿದಾಗ 1.5 ಕಿಲೋಮೀಟರ್ ದೂರದಲ್ಲಿ ವಾಹನಗಳಿಗೆ ಸುಮಾರು 10% ಹೆಚ್ಚುವರಿ ಚಾರ್ಜ್ ವ್ಯವಸ್ಥೆಯನ್ನ ನೀಡುವ ಕಾರ್ಯಕ್ಕೆ ಫ್ರಾನ್ಸ್ ಸರ್ಕಾರ ಮುಂದಾಗಿದೆ. ಈ ತಂತ್ರಜ್ಞಾನವನ್ನು ಡೈನಾಮಿಕ್ ರೇಂಜ್ ಪವರ್ ಟ್ರಾನ್ಸ್ಫರ್ ಎಂದು ಕರೆಯುತ್ತಾರೆ. ವಾಹನಗಳ ತಳಭಾಗದಲ್ಲಿ ರಿಸೀವರ್ ಪ್ಯಾಡ್ ಇದ್ದಾಗ ಮಾತ್ರ ಈ ವಿದ್ಯುತ್ ವರ್ಗಾವಣೆ ಸಾಧ್ಯವಾಗುತ್ತೆ. ಈ ಪ್ರಾಜೆಕ್ಟ್ಗಾಗಿ ಫ್ರಾನ್ಸ್ ಸರ್ಕಾರ ಈಗಾಗಲೇ 250 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಪ್ರಾಜೆಕ್ಟ್ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಸುಮಾರು 9,000 ಕಿಲೋಮೀಟರ್ ರಸ್ತೆಗಳಲ್ಲಿ ಈ ರೀತಿ ಚಾರ್ಜ್ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಅಂತ ಫ್ರಾನ್ಸ್ ಸರ್ಕಾರ ತಿಳಿಸಿದೆ. ಕಾರುಗಳ ಎಮಿಷನ್ ಕಡಿಮೆ ಮಾಡಲು ಮತ್ತು ಪರಿಸರ ಸ್ನೇಹಿ ಸಂಚಾರಕ್ಕೆ ಇದು ಮಹತ್ವಾಕಾಂಕ್ಷಿ ಹೆಜ್ಜೆ ಇಡಲು ಫ್ರಾನ್ಸ್ ಸರ್ಕಾರ ಮುಂದಾಗಿದೆ.